ಆಗಿದೆ. ಬೈಕಿದೆ ಅವಸ್ಥೆ ನೋಡಿ ಹೆಸರು ಹೆಂಗಿದೆ. Hi guys, welcome back to the Paijan Karnataka YouTube channel. Guys, ಇವತ್ತು ನಾನು ಮಂಗಳೂರು ಟು ಬ್ಯಾಂಗ್ಳೂರ್ ಬೈಕ್ ರೈಡ್ ಮಾಡಲಿಕ್ಕಿದ್ದೇನೆ. ಬೈಕಲ್ಲಿ ಹೋಗುವಂಥದ್ದು ಇವತ್ತು. ಲಾಂಗ್ ಡ್ರೈವ್ ಹೋಗುವಂಥ ಹೊಸ ಗಾಡಿ ತೊಗೊಂಡಾದ್ಮೇಲೆ ಲಾಂಗ್ ಡ್ರೈವ್ ಹೋಗಿಲ್ಲ. ಇದು ಫಸ್ಟ್ ಟೈಮ್ ಇನ್ನು ಮಂಗಳೂರು ಟು ಬ್ಯಾಂಗ್ಳೂರ್. ಆ್ಯಕ್ಚುಲಿ ಮೈಸೂರಿಗೆ ಆಗಿಬಿಟ್ಟು ನಾನು ಹೋಗುವಂಥದ್ದು. ಇಲ್ಲೇ ಇದೆ ನಮ್ಮದು ಗಾಡಿ ನೋಡಿ. ಆ್ಯಕ್ಚುಲಿ ನಾನು ಇದರಲ್ಲೆಲ್ಲ ಹೋಗೋದು. ನಾನು ಹೋಗುವಂಥದ್ದು ಇವತ್ತು ವಿಕ್ಟರ್ನಲ್ಲಿ. ಬ್ಯಾಂಗ್ಳೂರಿಗೆ ಹೋಗುವಂಥದ್ದು ಇವತ್ತು ವಿಕ್ಟರ್ನಲ್ಲಿ ಹೋಗುವ. ವಿಕ್ಟರ್ ಬೈಕಲ್ಲಿ ಹೇಗೆ ಜರ್ನಿ ಆಗುತ್ತೆ ಅಂತೇಳಿ, ಯಾವ ಥರ ಎಲ್ಲ ಇರುತ್ತೆ ಅಂಥೇಳಿ. ನಾನು ಆ್ಯಕ್ಚುಲಿ ಹಾಸನಕ್ಕಾಗಿ ಹೋಗಬೇಕಿತ್ತು, ಬಟ್ ಇವತ್ತು ಹಾಸನಕ್ಕಾಗಿ ನಾನು ಹೋಗಲ್ಲ. ನಾನು ಹೋಗುವಂಥದ್ದು ಡೈರೆಕ್ಟ್ ಮೈಸೂರು. ಯಾಕೆಂತೇಳಿದರೆ ಮೈಸೂರಲ್ಲಿ ಒಂದು ದಿವಸ ಸ್ಟೇ ಆಗಿಬಿಟ್ಟು ನೆಕ್ಸ್ಟ್ ಡೇ ಅಂದರೆ ನಾಳೆ ಹೊರಡುವಂಥದ್ದು. ನಾನು ಗಾಡಿ ಪಾರ್ಕಿಂಗ್ ಮಾಡೋಂಥದ್ದು ಇಲ್ಲೇ ನಾನು ಬಂದುಬಿಟ್ಟು ಗಾಡಿನಲ್ಲಿಟ್ಟು ನಮ್ಮದು ನೋಡಿಲಿ ರೈಡರ್ಸ್ ರೆಡಿ ಇದ್ದಾರೆ ಬ್ಯಾಂಗ್ಳೂರಿಗೆ ಹೊರಡಲಿಕ್ಕೆ. ಹಾಗಾಗಿ ವಿಕ್ಟರ್ನಲ್ಲಿ ಇದರಲ್ಲಂತೂ ಬ್ಯಾಂಗ್ಳೂರಿಗೆ ಹೋಗೋದಕ್ಕಾಗಲ್ಲ, ಬಟ್ ಇವತ್ತು ಇದರಲ್ಲಿ ಹೋಗೋದು ನಾನು. ಗಾಡಿ ಎಲ್ಲ ರೆಡಿ ಇದೆ ಇವಾಗ. ಆಲ್ಮೋಸ್ಟು ಐ ಥಿಂಕ್ 1 ವೀಕ್ ಆಯ್ತು ಅಂತ ಕಾಣುತ್ತೆ ಇವಾಗ ಗಾಡಿ ನಾನು ಟಚ್ ಮಾಡೋದೆ. ಯಾಕೆಂದರೆ ಅದೇ ಗಾಡಿನ ನಾನು ಡ್ಯೂಟಿಗೆ ಓಡಿಸ್ತಾ ಇದ್ದೆ. ಬಟ್ ಇವತ್ತು ಬ್ಯಾಂಗ್ಳೂರು ಹೋಗೋದಕ್ಕಿರೋದ್ರಿಂದ ಈ ಗಾಡಿನ ಇವತ್ತು ತೆಗೆಯುವಂಥದ್ದು. ಫಸ್ಟ್ ಟೈಮು ಈ ಗಾಡಿನ ಲಾಂಗ್ ಡ್ರೈವ್ಗೆ ನಾನು ಇವತ್ತು ಯೂಸ್ ಮಾಡ್ತಾ ಇದ್ದೇನೆ. ಲಗೇಜ್ ಕೂಡ ಇದೆ. ಲಗೇಜನ್ನ ಚೆನ್ನಾಗಿ ಪ್ಯಾಕಿಂಗ್ ಮಾಡಿಬಿಟ್ಟು ಹಿಂದೆ ಕಟ್ಟಬೇಕು. ಬ್ಯಾಗನ್ನು ಇವಾಗೆಲ್ಲ ಕಟ್ಟಿ ಆಯಿತು. ಈಗ ನೋಡುವ ಫಸ್ಟ್ ಇವಾಗ ಇದಕ್ಕೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕಿರ್ಬೇಕು. ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ಅಂತ ಹೇಳಿದರೆ ಇಲ್ಲಿಂದ ಬ್ಯಾಂಗ್ಳೂರು ಹೋಗೋ ತನಕ ಮೋರ್ ದೆನ್ 380 ತನಕ ಆಗುತ್ತೆ ಅಂತ ಕಾಣುತ್ತೆ. ಯಾಕಂದರೆ ಮೈಸೂರು ರೂಟಾಗಿ ಹೋಗ್ತಾ ಇರೋದು ನಾನು. ಹಂಗಾಗಿ ಅಷ್ಟಾಗೋದು ಅಂತ ಅನಿಸುತ್ತೆ ಮಂಗಳೂರು ಟು ಬ್ಯಾಂಗ್ಳೂರಿಗೆ. ಬಟ್ ನಾನು ಇವತ್ತು ಮಂಗಳೂರಿಂದ ಮೈಸೂರಿಗೆ ಹೋಗ್ಬಿಟ್ಟು ಅಲ್ಲಿ ಸ್ಟೇ ಆಗಿಬಿಟ್ಟು ನಾಳೆ ದಿವಸ ಚಾಮುಂಡಿ ಬೆಟ್ಟಕ್ಕೆಲ್ಲ ಹೋಗ್ಬಿಟ್ಟು ಆಮೇಲೆ ಬ್ಯಾಂಗ್ಳೂರಿಗೆ ಹೋಗುವಂಥದ್ದು. ಓಕೆ ಹೊರಡುವ. ಪ್ಯಾಕಿಂಗ್ ಎಲ್ಲ ಕರೆಕ್ಟ್ ಇದೆ. ಜೈ ಶ್ರೀರಾಮ್. ಇದೆ ಆ್ಯಕ್ಚುಲಿ ಇಂಜಿನ್ ಸೌಂಡ್ ಅಂತ ಸಾಕಾಗಿದೆ. ಬೇಜಾಗುತ್ತೆ ಗಾಡಿ ಡೈರೆಕ್ಟ್ ಮಂಗಳೂರು ಟು ಮೈಸೂರು ಮರಳಿ ಬಾರದೂರಿಗೆ ನಿನ್ನ ಪಯಣ. ಕೊನೆಗೊಂದು ದಿನ ಎಲ್ಲವೂ ಮೌನ. ಕೋಪತಾಪಗಳನ್ನು ಇಲ್ಲೇ ಬಿಟ್ಟು ಆಸ್ತಿ ಅಂತಸ್ತನ್ನು ನಿನ್ನವರಿಗೆ ಕೊಟ್ಟು ದ್ವೇಷವನ್ನು ಬೂದಿಯಲ್ಲಿ ಸುಟ್ಟು ನಿನ್ನವರು ಗಳಿಸುವರು ಕಣ್ಣೀರಿಟ್ಟು. ಇವರು ನಮ್ಮ ದಿನೇಶನ್ ಅಂತೇಳಿ ನಮ್ಮ ಜೊತೆ ವರ್ಕ್ ಮಾಡ್ತಿದ್ದ ಒಬ್ಬ ಪರ್ಸನ್. ತುಂಬ ರೆಸ್ಪಾನ್ಸಿಬಿಲಿಟಿ ಆಗಿದ್ದಂಥ ಪರ್ಸನ್. ಎಲ್ಲ ವಿಷಯದಲ್ಲೂ ಕೂಡ ನಮಗೆ ಒಂದೊಳ್ಳೆ ರೆಸ್ಪಾನ್ಸ್ ಕೂಡ ತಗೊಳ್ತಾ ಇದ್ದರು, ಗೈಡ್ ಕೂಡ ಮಾಡ್ತಾಯಿದ್ರು. ಸಡನ್ನಾಗಿ ಏನಾಯ್ತಪ್ಪ ಅಂತ ಹೇಳಿದರೆ ಇವರಿಗೆ ಸ್ಟ್ರೋಕ್ ಅಟ್ಯಾಕ್ ಆಯಿತು. ಸ್ಟ್ರೋಕ್ ಅಟ್ಯಾಕ್ ಆಗಿ ಫಾದರ್ ಮುಲ್ಲರ್ ಹಾಸ್ಪಿಟಲ್ನಲ್ಲಿ ಇವರು ಟ್ರೀಟ್ಮೆಂಟ್ ಆಗ್ತಿತ್ತು. ಬಟ್ ಹುಷಾರಾಗಿದ್ದರು. ಬಟ್ ಏನು ಮಾಡಲಿಕ್ಕೆ ಆಗಲ್ಲ, ದೇವರಿಗೆ ತುಂಬ ಇಷ್ಟ ಇರೋರನ್ನ ಬೇಗ ಕರ್ಕೊಳ್ತಾರಂತೆ. ಸೊ ಹಾಗಾಗಿ ಅವರಿಗೆ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಯಿತು. ಬಟ್ ಓನ್ಲಿ 1 ವೀಕ್ ಗೇಮ್ ಅಷ್ಟೇ. ಹಾಸ್ಪಿಟಲ್ಲಿದ್ದರು 1 ವೀಕಲ್ಲಿ ಇವ್ರದ್ದು ಡೆತ್ ಕೂಡ ಆಯಿತು. ಬಟ್ ಏನು ಮಾಡಲಿಕ್ಕಾಗಲ್ಲ ಇಂಥ ಸಿಚುವೇಷನ್ನಲ್ಲಿ. ತುಂಬ ಬೇಜಾರಾಗಿತ್ತು ಈ ಟೈಮ್ನಲ್ಲಿ. ಸೊ ಯಾಕಂತೇಳಿದರೆ ಯಾರು ಯಾವಾಗ ಹೇಗೆ ಎಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಾಗಲ್ಲ. ಇರೋಷ್ಟು ದಿನ ನಾವು ಖುಷಿಯಾಗಿರ್ಬೇಕಷ್ಟೇ. ಎಲ್ಲರ ಜೊತೆನೂ ಪ್ರೀತಿಯಿಂದ ಇರೋಣ. ಕೊನೆಗೆ ಅದೇ ಒಂದು ನೆನಪಾಗಿರುತ್ತೆ. ಇದು ಇಷ್ಟು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಅಷ್ಟೇ. ಮಿಸ್ ಯು ದಿನೇಶನ್ನ, ಮಿಸ್ ಯು ಲಾಟ್. ನಿಮ್ಮನ್ನ ಮತ್ತೆ ಮತ್ತೆ ನಾವು ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಏನು ಮಾಡಲಿಕ್ಕಾಗಲ್ಲ. ಇನ್ನು ನಿಮ್ಮ ನೆನಪು ನಮ್ಮ ಜೊತೆ ಅಂತೂ ಸದಾ ಯಾವತ್ತೂ ಇದ್ದೇ ಇರುತ್ತೆ. ಬ್ಯಾಂಗ್ಳೂರು ರೋಡು ಹೋಗ್ಬೇಕಂತೇಳಿದರೆ ಇದೇ ರೋಡಾಗಿ ಹೋಗ್ಬೇಕಾಗತ್ತೆ. ಬಿ ಸಿ ರೋಡ್ ಟು ಏನು ಸಕಲೇಶ್ಪುರ ರೋಡ್ ಇದೆಯಲ್ವಾ, ಅಪ್ಪ ಕೇಳಬೇಕಂತಲೇ ಇಲ್ಲ. ಈ ರೋಡಲ್ಲಿ 2 ವೀಲರಲ್ಲಿ ಹೋಗೋರಿಗಂತೂ ತುಂಬ ಹಿಂಸೆ ಆಗಿಬಿಡುತ್ತೆ. ಯಾಕೆಂತೇಳಿದರೆ ಮಳೆ ಟೈಮಲ್ಲಿ ಫುಲ್ ಕೆಸರಿರುತ್ತೆ, ಅಥವಾ ಬಿಸಿಲು ಟೈಮಲ್ಲಿ ಫುಲ್ ಧೂಳು ಅಂದರೆ ಧೂಳಿರುತ್ತೆ. ಮಳೆ ಟೈಮಲ್ಲಿ ಇದೇ ಥರ ನಾನು ಹೋಗ್ತಾಯಿದ್ರೆ ಈ ಕಾರಲ್ಲಿ ಹೋಗೋರಿಗೆಲ್ಲ ತುಂಬ ಸೇಫು.
ಅಥವಾ ಟೂ ವೀಲರಲ್ಲಂತೂ ಹೋದ್ರಂತೂ ಕೆಸರು ಅಡಿಸ್ಕೊಂಡೇ ಹೋಗ್ತಾರೆ. ಏನು ಮಾಡೋಂಗಿಲ್ಲ. ಈ ರೋಡ್ ಯಾವಾಗ ಸರಿ ಆಗುತ್ತಂತಲೇ ಗೊತ್ತಿಲ್ಲ. ಮಿನಿಮಮ್ ಅಂತ ಹೇಳಿದರೆ 2 to 3 ಇಯರ್ ಇನ್ನೂ ವೆಯ್ಟ್ ಮಾಡಲೇಬೇಕಾಗುತ್ತೆ. ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾನೇ ಇದೆ ನೋಡಿ. ಅಟ್ಲೀಸ್ಟ್ ಏನೋ ಒಂದು ಸರ್ವಿಸ್ ರೋಡ್ ಆದರೂ ಬಿಟ್ಕೊಡ್ತಿದ್ರೆ ಒಂದು ಚೆನ್ನಾಗಿರ್ತಿತ್ತು. ಬಟ್ ಇಲ್ಲಿ ಎಲ್ಲನೂ ಕೂಡ ಸರ್ವಿಸ್ ರೋಡ್ ಮಾಡ್ತಿರೋದು ಎಲ್ಲ ಒಂದೇ ಆಗಿಬಿಟ್ಟಿದೆ. ಎಲ್ಲಿ ಹೊಂಡ ಇರುತ್ತೆ, ಎಲ್ಲಿ ಗುಂಡಿರುತ್ತೆ ಅನ್ನೋದಲ್ಲೇ ಗೊತ್ತಾಗಲ್ಲ. ಈ ರೋಡ್ನಲ್ಲಿ ಟ್ರಾವೆಲ್ ಮಾಡೋರಿಗೆ ಗೊತ್ತಾಗಿರುತ್ತೆ ಎಷ್ಟು ಹಿಂಸೆನ ಪಡ್ಕೊಳ್ತಿದ್ದಾರೆ ಅಂತ. ನೀವು ಈ ರೋಡ್ನಲ್ಲಿ ಈ ರೋಡೇ ಒಂದು ದೊಡ್ಡ ಚಾಲೆಂಜ್ ಆಗಿಬಿಟ್ಟಿದೆ ಹೋಗಲಿಕ್ಕೆ. ಆ ಥರ ಇದೆ ಈ ರೋಡು. ಹೋಟೆಲ್ ಸದ್ಗುರು ಅಂತ ಮಾನಿ ಟು ಪುತ್ತೂರು ರೋಡ್ನಲ್ಲಿ ಬರುತ್ತೆ. ಇದು ಮಾನಿಂದ ಒಂದು 4 ಕಿಲೋಮೀಟ್ರ್ ದೂರದಲ್ಲಿ ಸಿಗುತ್ತೆ ಇದು. ಇಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತೂ ಚೆನ್ನಾಗಿರುತ್ತೆ. ಚೀಪ್ ಆ್ಯಂಡ್ ಬೆಸ್ಟ್ ಪ್ರೈಸ್ನಲ್ಲಿ ಕೂಡ ಇದೆ. ಆರಾಮ್ಸೆ ಬಂದು ಇಲ್ಲಿ ಟಿಫಿನ್ ಎಲ್ಲ ಮಾಡ್ಕೊಂಡು ಹೋಗ್ಬೋದು. ತುಂಬ ಮಂದಿ ಇಲ್ಲಿ ಬರ್ತಾರೆ ಟ್ರಾವೆಲ್ಸ್ನವರೆಲ್ಲ. ಯಾಕೆಂದರೆ ಎಲ್ಲಿ ಫುಡ್ ಚೆನ್ನಾಗಿರುತ್ತೆ ಅಲ್ಲಂತೂ ಹೋಗ್ತಾರೆ. ನೀವು ಕೂಡ ನೋಡ್ಬೋದು. ಒಂದು ಸಲ ಟ್ರೈ ಮಾಡಿ ನೋಡಿ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಕೂಡ ಶೇರ್ ಮಾಡಿ. ಹೌದಾ? ತುಂಡೆ ಸುಳ್ಯದೊಂದು ಪಾಡ್ಗ ಇಂದೇರಿ ಕಾರು ಪೂರ ಕಮ್ಮಿ ಕೊರ್ಪೆ ಅಂತ ಹೌದಾ? ಓ ಆಮೇಲೆ ಸುಜುಕಿ ಉಂಟದ. ವೆಲ್ಕಮ್ ಟು ಮಡಿಕೇರಿ. ಮಡಿಕೇರಿ ಆದಮೇಲೆ ನಾನು ಇವಾಗ ಮುಂದೆ ಹೋಗ್ತಾ ಇದ್ದೀನಿ. ಈ ಕಡೆ ಹುಣಸೂರು, ಪಿರಿಯಾಪಟ್ಟಣ ಹುಣಸೂರಲ್ಲೆಲ್ಲ ನೋಡಿ ಹೆಲ್ಮೆಟ್ ಹಾಕಲ್ಲ. 3 ಟ್ರಿಪ್ಸ್ ಜನ ಹೋಗ್ತಾ ಇರ್ತಾರೆ ನೋಡಿ. ಫ್ಯಾಮಿಲಿ ಎಲ್ಲ ಹೋಗ್ತಾ ಇರ್ತಾರೆ. ಹೆಲ್ಮೆಟ್ನ ಯೂಸ್ ಮಾಡಿ. ಒಬ್ಬ ವ್ಯಕ್ತಿಯಿಂದ ಒಂದು ಫ್ಯಾಮಿಲಿಗೆ ಎಷ್ಟು ಅವಶ್ಯಕತೆ ಇರುತ್ತೆ ಅಂತ ಹೇಳಿದರೆ, ಸೊ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿ. ಹೆಲ್ಮೆಟ್ನ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಪೊಲೀಸ್ನವ್ರು ನೋಡಿ, ಪೊಲೀಸ್ನವರೇ ಹೆಲ್ಮೆಟ್ ಹಾಕ್ಕೊಂಡು ಹೋಗ್ತಾರೆ. ಬಟ್ ಅಲ್ಲಿ ಜನ ಅಂತೂ 4 ಜನ ಹಾಕ್ಕೊಂಡು ಬೈಕ್ನಲ್ಲಿ ತಿರುಗಾಡ್ತಾ ಇರ್ತಾರೆ. ಎಲ್ಲಿ ಬರ್ತಾರೆ, ಇಲ್ಲಿ ಹೋಗ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಅಲ್ಲಿ ಹೋಗುವಾಗ ನಿಮಗೆ ಗೊತ್ತಾಗುತ್ತೆ. ಅಟ್ಲೀಸ್ಟ್ ಪರವಾಗಿಲ್ಲ, ಮಂಗಳೂರಲ್ಲೆಲ್ಲ ಡಬಲ್ ಹೆಲ್ಮೆಟ್ ಎಲ್ಲ ಯೂಸ್ ಮಾಡ್ತಾರೆ. ಬಂಜಿಪುರ ವೈದ್ಯನುವೆ ಗಾಡಿ ಉಂಟು ನಿನ್ನ ಗಾಡಿ ಗಾಡಿ ಉಂಟು ಸ್ವಲ್ಪ ನಿತೇಶ್ ಅಂತ ಹೇಳಿ ಅವ್ರು ಕೂಡ ಬಂದಿದ್ದರು. ಇವತ್ತು ಸ್ಟೇ ಆಗ್ತೀವಿ. ಯಾಕೆಂದರೆ ನಾಳೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ನಾವು ಎತ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗೋ ಪ್ಲ್ಯಾನ್ ಇದೆ. ಹಾಗಾಗಿ ಅವನು ಕೂಡ ಬರ್ಲಿಕ್ಕೆ ಕೇಳಿದ್ದೆ ನಾನು. ಬಟ್ ಬಂದಿದ್ದಾನೆ, ಇವಾಗ ಪಿಕಪ್ ಮಾಡಿ ನಾನು ಕರ್ಕೊಂಡು ಹೋಗ್ತಿದ್ದೇನೆ. ಬಟ್ ಅವ್ರ ಮನೇಲಿ ಸ್ಟೇ ಆಗ್ತೀನಿ ನಾನು. ನನಗೆ ಮಾರ್ನಿಂಗ್ ಎತ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬಿಟ್ಟಿದ್ದೆ. ಗೈಸ್, ಇವತ್ತು ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೇವೆ. ನಾನು ಮತ್ತು ನಮ್ಮ ಫ್ರೆಂಡ್ ನಿತೇಶ್ ಅವರು. ಆಲ್ರೆಡಿ ಇವಾಗ ಲುಂಗಿ ಡ್ಯಾನ್ಸಲ್ಲಿ ರೆಡಿಯಾಗಿದೆ. ನಾವು ಲುಂಗಿ ಹಾಕ್ಕೊಂಡಿದ್ದೀವಿ ನಾವು ಇವತ್ತು. ಹಾಯ್ ಹಾಯ್, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಬಾಯ್ ಜಾನ್. ಹೇಗಿದೆ ಮೈಸೂರು? ಮೈಸೂರು ಉಂಟಲ್ಲಿ ಮಳೆ ನಿನ್ನೆ ಅಂತೂ ಬರೋಗಂತೂ ಸಖತ್ ಮಳೆ ಇತ್ತು. ಹೆವಿ ಮಳೆ ಅಂದರೆ ಹೆವಿ ಮಳೆ. ರೈನ್ ಕೋಟ್ ಅದನ್ನು ಹಾಕಿದರೂ ಕೂಡ ಸಾಕಾಗಲ್ಲ, ಅಷ್ಟು ಜೋರಿತ್ತು ಮಳೆ. ಬಟ್ ಇವತ್ತು ಒಂದು ವಿಸಿಟ್ ಮಾಡುವ ಅಂತ ಚಾಮುಂಡಿ ಬೆಟ್ಟಕ್ಕೆ. ನೋಡುವ ಹೇಗಿರ್ತದೆ ಅಂತ ನೋಡಿ. ತಾಯಿಯ ಆಶೀರ್ವಾದ ಎಲ್ರಿಗಿರಬೇಕು, ನಿಮಗಿರಬೇಕು, ನಮಗಿರಬೇಕು. ಹಾಗಾಗಿ ಆಫ್ಟರ್ ಲಾಂಗ್ ಟೈಮ್ ಇನ್ನೊಂದು ಸಲ ವಿಸಿಟ್ ಮಾಡ್ತಾಯಿದ್ದೇವೆ ಚಾಮುಂಡಿಗೆ. ಹೋಗುವ. ಮೈಸೂರು ಮಾರ್ಕೆಟ್ ಅಂತೂ ಬೆಳಗ್ಗೆ ಅಂತೂ ಫುಲ್ ರಶ್ ಆಗಿರುತ್ತೆ ನೋಡಿ. ಎಲ್ಲ ಮೈಸೂರು ಮಾರ್ಕೆಟ್ ಇದೆ. ವೆಜಿಟೇಬಲ್ಸ್ ಎಲ್ಲ ಇಲ್ಲಿಗೆ ಬರೋದಾ? ಎಲ್ಲ ಇಲ್ಲಿಗೆ ಬರೋದು. ಇಲ್ಲಿಂದ ಎಲ್ಲ ಸಪ್ಲೈ ಮೈಸೂರಿಗೆ. ಫೈನಲಿ ಇವಾಗ ನಾವು ಚಾಮುಂಡಿ ಬೆಟ್ಟಕ್ಕೆ ರೀಚ್ ಆಗಿದ್ದೇವೆ, ನಾನು ಮತ್ತು ನಿತೇಶ್. ಟ್ರಾಫಿಕ್ ಅಂತೂ ಕೇಳಬೇಕಂತಲಿಲ್ಲ, ಕೆಳಗಿಂದಲೇ ಟ್ರಾಫಿಕ್. ಇಲ್ಲಿ ಬರುವಾಗ ಮಾತ್ರ ಸುಸ್ತಾಯಿತು. ಯಾಕೆಂದರೆ ಇವತ್ತು ಸಂಡೇ ಆಗಿರೋದ್ರಿಂದಾಗಿ ಫುಲ್ ಜೂಮ್ ಆಗಿ ಹೋಗ್ಬಿಟ್ಟಿದೆ. ಹಿಂಗೆಲ್ಲ ಹಾಕಿ ಅದು ಬಂದದ್ದು ಆ್ಯಕ್ಚುಲಿ ಸ್ವಲ್ಪ ಟ್ರೆಡಿಷನಲ್ ಆಗಿ ಬರುವಂಥ ಟೆಂಪಲಿಗೆಲ್ಲ ಹೋಗುವಾಗ. ನೋಡಿ ನೋಡಿ ಹೆಂಗೆ ಹಾಗೇನಿಲ್ಲ, ನಾರ್ಮಲ್ ಆಗಿದೆ. ಆ್ಯಕ್ಚುಲಿ ನೀವು ಕೂಡ ಟೆಂಪಲಿಗೆ ಬರುವಾಗ ಸ್ವಲ್ಪ ಟ್ರೆಡಿಷನಲ್ ಆಗಿ ಬರೋದನ್ನ ನೋಡಿ. ತುಂಬ ಮಂದಿ ಪ್ಯಾಷನ್ ಆಗಿ ಬರ್ತಾರೆ.
ಎಸ್ಪೆಷಲಿ ಹೇಗೆಂತೇಳಿದರೆ ಟೆಂಪಲಿಗೆ ಬರುವಾಗ ಜನ ಎಲ್ಲ ಇವಾಗ ನಿಮಗೆ ಗೊತ್ತಿರ್ಬೋದು ನೋಡಲಿಕ್ಕೆ ಹೇಗೆಲ್ಲ ಬರ್ತಾರೆ ಅಂತ. ಅದು ಟೆಂಪಲಿಗೆ ಬರೋದಾ ಅಥವಾ ಫ್ಯಾಷನ್ ಮಾಡಲಿಕ್ಕೆ ಬರೋದಾ ಅಂತ ಒಂದು ಸಹ ಗೊತ್ತಾಗೋದಿಲ್ಲ. ಬನ್ನಿ ಹೋಗುವ ಟೆಂಪಲ್ ಹತ್ರ. ಟೆಂಪಲಿಗೆ ಅಂತ ಇದು ನಡ್ಕೊಂಡು ಬಂದು ರೀಚ್ ಆಗಿದ್ದೀವಿ ಇವಾಗ. ಬಟ್ ಇಲ್ಲಿ ಮಾತ್ರ ರಶ್ ಹೆಂಗಿದೆ? ರಶ್ ಅಂತೂ ಯಪ್ಪ ಕಾಲಿಡ್ಲಿಕ್ಕೆ ಆಗುದಿಲ್ಲ. ಇವತ್ತು ಬೇರೆ ಸಂಡೇ, ನಾವು ಬಂದಿದ್ದೇವೆ ಇವಾಗ. ಆದರೆ ಕ್ಯೂ ಸಿಸ್ಟಮ್ ನೋಡಿದರೆ ಅಂತೂ ನಿಮಗೆ ಗೊತ್ತಾಗುತ್ತೆ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಇವತ್ತು ಒಳಗೆ ಹೋಗ್ಲಿಕ್ಕೆ ಆಗುದಿಲ್ಲಪ್ಪ, ಗ್ಯಾರಂಟಿ. ಅಷ್ಟು ಜನ ಇದ್ದಾರೆ, ಅಷ್ಟು ಜನ ಇದ್ದಾರೆ. ಪ್ಯಾಕ್ ಆಗಿಬಿಟ್ಟಿದೆ ಇವತ್ತು ನೋಡಿ. ಎಂಚಿ ಜನ ಮಾರೆ, ಪೂರ ಫುಲ್ಲು ಜನ. ಅದು ಜನ ಜಿಂಜಿದು ಹೋಗ್ತಾನೆ ಮಾರೆ, ಎಂಕ್ಲ ಕುಡ್ಲಾಡ್ದು ಒಯ್ದೀನಿ ಮಾರೆ ದೇವಸ್ಥಾನದಲ್ಲಿ. ನೆಟ್ಟೆ ಕಾರ್ದಿಯರ ಜಾಗಿದ್ದಿ ಒಂಜೆಲೆ ಕ್ಯೂಟ್ ಮಿನಿ ಫೋನ್ ಟ್ಯಾಂಕ್ಲಿ ಬಾಕಿ ಅಪ್ಪ ಮೂಲೆ ಕುಲ್ಲೋಡ ಆತಿ ಸದ್ಯಗೂ ಮೋಸ್ಟ್ಲಿ ಹೆಂಗೆ ಅದನ್ನು ಡೌಟ್ ಆಗ್ತೀನಿ. ಲಿಕ್ಕರ್ ಶಾಪ್ ಪೂರ ಬಂದಾತು, ವೈನ್ ಶಾಪ್ ಪೂರ ಬಂದಾತು. ದೇವರ ನಿಮಿತ್ತ ಭಕ್ತಿ ಜಾಸ್ತಿ ಹೋಯ್ತಾನೆ ಜನಕ್ಲಿಗೆ. ಅಂಚೆ ಪೂರ ಅಂಚೆ ಜನಕ್ಲಿ ಪೂರ ದೇವಸ್ಥಾನದಲ್ಲಿ. ಫೈನಲ್ ಆಗಿ ಟೆಂಪಲ್ ಒಳಗಡೆ ಎಲ್ಲ ಹೋಗಿ ಬಂದ್ವಿ ಚಾಮುಂಡೇಶ್ವರಿ. ಬೆಳಿಗ್ಗೆ ನಿಂತವರು ಮಧ್ಯಾಹ್ನ ಹೊರಗಡೆ ಬಂದ್ವಿ. ಇವಾಗ ಸುಸ್ತು ಅಂದರೆ ಸುಸ್ತು. ಎಷ್ಟು ರೌಂಡ್ ಇತ್ತು? ಇತ್ತು ಮರೆ ಅದ. ಅಯ್ಯೋ 7 + 8 ಇಡೀ ದೇವಸ್ಥಾನಕ್ಕೆ ಫುಲ್ ಸುತ್ತು ಬಂದು 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 ಒಳಗಡೆ ಮಾತ್ರ ಹೆಂಗಾಗಿತ್ತು ಅಂತ ಹೇಳಿದರೆ, ಯಪ್ಪ ದೇವ್ರನ್ನ ನೋಡ್ಬೇಕಂದ್ರೆ ಎಷ್ಟೊಂದು ಪೇಷನ್ಸ್ ಇರಬೇಕಾಗ್ತದೆ ಅಂತ. ನಿತೇಶಿಗೆ ಮಾತ್ರ ಫುಲ್ ಸುಸ್ತಾಗಿ ಆಗಿದೆ. ಕೊಟ್ರು ಒಂದು ಪ್ಲೇಟ್ ಇಡ್ಲಿ ಕೊಟ್ರು ಅವನಿಗೆ. ಏನು ತಿಂದಿಲ್ಲ ಬೆಳಿಗ್ಗೆಯಿಂದ ಏನು ತಿಂದಿಲ್ಲ. ಫೈನಲ್ ಆಗಿ ಇವಾಗ ನಾನು ಮತ್ತು ನಿತೇಶ ಟೆಂಪಲ್ ಎಲ್ಲ ಒಳಗಡೆ ಎಲ್ಲ ಹೋಗ್ಬಿಟ್ಟು ಬಂದಾಯ್ತು. ಇನ್ನು ಡೈರೆಕ್ಟ್ ಹೊರಡೋಂಥದ್ದು, ಡೈರೆಕ್ಟ್ ಬ್ಯಾಂಗ್ಳೂರಿಗೆ ರಿಟರ್ನ್ ಬ್ಯಾಂಗ್ಳೂರಿಗೆ ಹೊರಡೋಂಥದ್ದು. ಬಿಟ್ಟು ಅವ್ರು ಅಲ್ಲಿಂದ ಬ್ಯಾಂಗ್ಳೂರ್ ಹೋಗ್ತಾರಂತೆ. ನನಗೆ ಅಂತೂ ಸಾಕಾಯ್ತು ಮಾರ್ರೆ, ಅಪ್ಪ ಬೇಡ ಅಂತ ಅನಿಸಿದೆ. ಫೈನಲ್ ಆಗಿ ಇವಾಗ ನಾನಿಲ್ಲಿ ಮೈಸೂರಿಂದ ಬ್ಯಾಂಗ್ಳೂರಿಗೆ ಹೊರಡ್ತಾ ಇದ್ದೇನೆ. ಇಷ್ಟೊತ್ತು ನನ್ನ ಜೊತೆ ನಿತೇಶ್ ಕೂಡ ಇದ್ದರು, ಇನ್ನು ಅವ್ರು ಕೂಡ ಹೊರಡ್ತಾರೆ. ನನ್ನ ಇವಾಗ ಅಲ್ಲಿ ತನಕ ಬಿಡ್ತಾರೆ, ಅವ್ರಿಗೆ ಇನ್ನೂ ಸಮ್ ವರ್ಕ್ ಇದೆ. ನಾನು ಇನ್ನೂ ಇಲ್ಲಿಂದ ಮೈಸೂರು ಟು ಬ್ಯಾಂಗ್ಳೂರ್ ಜರ್ನಿ ಮಾಡಲಿಕ್ಕಿದೆ. ಸಿ ಯು ನೆಕ್ಸ್ಟ್ ಟೈಮ್ ಸಿಗುವ. ನಾವು ಅರ್ಧ ರೂಟಲ್ಲಿ ಬರ್ತೇವೆ. ಬಾಯ್ ಸಿ ಯು, ಬಾಯ್ ಟೇಕ್ ಕೇರ್. ಓಕೆ ಬಾಯ್. ನಾನಿಲ್ಲಿ ಮಾತನಾಡ್ತಿರೋ ಚಿಕ್ಕ ಹುಡುಗ ಕೂಡ ಬಂದಿದ್ದ. ಏಯ್ ಬಾಯ್ ಇಲ್ಲಿ ಹಾಯ್ ಅನ್ನು ಹೋದ ಅವನು. ನಾನು ಕೂಡ ಹೊರಡೋದು. ಮಳೆ ಕೂಡ ಬರುವ ಸಂಭವ ಇದೆ. ಆಲ್ರೆಡಿ ಗಾಡಿ ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿ ಆಗಿದೆ. ಇಲ್ಲೇ ಇದೆ ಗಾಡಿ, ಲಗೇಜ್ ಎಲ್ಲ ಕಟ್ಟಿಯಾಗಿದೆ. ಇನ್ನು ಏನಿದ್ರು ಹೊರಡುವಂಥದ್ದು. ಆ್ಯಕ್ಚುಲಿ ಗಾಡಿದು ಟ್ರೈನಲ್ಲಿ ಇವಾಗ ಸ್ವಲ್ಪ ಆಯಿಲ್ ಕಡಿಮೆ ಆಗಿದೆ. ಸೌಂಡ್ ಚಿಕ್ಕದಲ್ಲಿ ಬರ್ತಾ ಇದೆ ಬೆಳಗಾಗಿರೋದ್ರಿಂದ. ಇವಾಗ ಗಾಡಿಗೆ ಆಯಿಲ್ ಹಾಕಿಸ್ಕೊಂಡು ಹೋಗಬೇಕು. ಚೈನಿಗೆ ಇಲ್ಲೇ ಇದೆ ಅಂತಂದರೆ ಗ್ಯಾರೇಜ್ ಇದೆ ನೋಡಿ, ಗ್ಯಾರೇಜ್ ಹತ್ರ ಕೇಳಬೇಕು. ಅಣ್ಣ ಆಯಿಲ್ ಇದೆಯಾ? ಸ್ಪ್ರೇ ಆಯಿಲ್, ಚೈನ್ ಇದೆ ಅಂತೆ. ಮೈನ್ ಸ್ಟ್ಯಾಂಡ್ ಹಾಕಬೇಕು. ಹಾಕ್ತಾರೆ. ಫುಲ್ ಡ್ರೈ ಆಗ್ತಿದೆಯಾ? ಫುಲ್ಲು ಡ್ರೈ ಆಗಿಬಿಟ್ಟಿದೆ. ಹಾಗಾಗಿ ಈಗ ಹಾಕಿಸ್ಕೊಂಡೆ ಹೋಗ್ಬೇಕಾಗತ್ತಿಲ್ಲ ಅಂದರೆ ಕಷ್ಟ. ಎಷ್ಟು ಬಾಯಿ ಇನ್ನು ಹೊರಡ್ತಾರೆ, ಅವ್ರು ಲೇಟಾಗಿ ಬರ್ತಾರೆ. ನನಗೆ ಈ ಕಡೆ ನಾವು ಚಾಮರಾಜನಗರ ಕಡೆ ಹೋಗ್ಬೇಕು, ಇವರು ಬ್ಯಾಂಗ್ಳೂರಿಗೆ ಹೋಗ್ಬೇಕು. ಓಕೆ ಸಿಗುವ. ಬಾಯ್, ಸಿ ಯು, ನೈಸ್ ಟು ಮೀಟ್ ಯು. ಓಕೆ ಸಿಗುವ. ಬನ್ನಿ ಒಂದ್ಸಲ ಮಂಗಳೂರಿಗೆ. ಆ್ಯಕ್ಚುಲಿ ಇವರು ಮಂಗಳೂರವ್ರೆ, ಬರಬೇಕು ಅವ್ರು ಮಂಗಳೂರಿಗೆ. ಈ ಕಡೆ ಸೆಟ್ಲ್ ಆಗಿಬಿಟ್ಟಿದ್ದಾರೆ. ಬರ್ತೇನೆ. ಬಾಯ್ ಈಗ. ಹಾಂ ಬಂತೆ, ಬಾಯ್. ಮೈಸೂರು ಟು ಬೆಂಗಳೂರು ಹೋಗ್ಬೇಕಂತ ಹೇಳಿದ್ರೆ ನೋಡಿ, ಇದು ಪ್ಲೇಸ್ ನೋಡಿ.
ಟ್ರಾಫಿಕ್ ಅಂತ ಕೇಳಬೇಕಂತ ಇಲ್ಲ. ಸಂಡೇ ಆದರೂ ಕೂಡ ಟ್ರಾಫಿಕ್ಕು ಎನಿ ಟೈಮ್ ಇರುತ್ತೆ ಟ್ರಾಫಿಕ್ಕು. ಹಾಗಾಗಿ ಮೈಸೂರಿಂದ ಮುಂದೆ ಬರ್ತಾ ಆಮೇಲೆ ಬಿಡದಿಂದ ಸ್ವಲ್ಪ ಒಂದು 15 ಕಿಲೋಮೀಟ್ರ್ ಹಿಂದ್ಗಡೆ ಒಂದು ಮಳೆ ಬರೋದಕ್ಕಂತ ಸ್ಟಾರ್ಟ್ ಆಗಿತ್ತು. ಯಾವ ಥರ ಬಂತು ಅಂತ ಹೇಳಿದ್ರೆ ದೊಡ್ಡ ಬಿರುಗಾಳಿ ಬಂದಾಗೆ ಬಂದಿದೆ. ನಾನು ಸಡನ್ನಾಗಿ ಏನು ಮಾಡಿದೆ ಅಂತ ಹೇಳಿದರೆ ಪೆಟ್ರೋಲ್ ಬಂಕ್ ಇತ್ತು, ನಾನು ಅಲ್ಲೇ ಮೇಲುಗಡೆ ಗಾಡಿನ ಹಾಕಿ ಅಲ್ಲಿ ಪಾರ್ಕಿಂಗ್ ಮಾಡಿದ್ದೆ. ಯಾಕೆಂದರೆ ಮಳೆಗೆ ಮುಂದೆ ಹೋಗಲಿಕ್ಕೆ ಆಗ್ತಿರಲಿಲ್ಲ. ಬಟ್ ಅಷ್ಟೊತ್ತಿಗಾಗಲೇ ಆ ನೀರೆಲ್ಲ ರೋಡ್ನಲ್ಲಿ ನಿಂತ್ಕೊಂಡು ಎಲ್ಲ ವೆಹಿಕಲ್ ಅರ್ಧ ತನಕ ಬಂದಿತ್ತು. ಬಟ್ ತುಂಬ ಮಂದಿ ಸಾಹಸ ಮಾಡಲಿಕ್ಕೆ ಹೋಗಿದ್ರು. ಬಟ್ ಹೋಗೋ ಟೈಮ್ನಲ್ಲಿ ಎಷ್ಟೋ ಕಾರ್ ನೋಡಿ ಈ ಥರ ಕಾರೆಲ್ಲ ಜಾಮ್ ಆಗಿ ಹೋಗ್ಬಿಟ್ಟಿದೆ ನೀರಲ್ಲಿ. ಯಾಕೆಂದರೆ ಅಲ್ಲಿ ಫುಲ್ ಕೆಸರು ತುಂಬಿಕೊಂಡಿತ್ತು. ಬಟ್ ಹೋಗಬೇಡಿ ಅಂತ ಹೇಳಿದ್ರು ಕೂಡ ಮತ್ತೆ ಹೋಗಿದ್ದಾರೆ. ಎಷ್ಟೋ ಕಾರುಗಳು ಬೈಕ್ಗಳೆಲ್ಲ ಅದು ಫುಲ್ ನೀರೋಗ್ಬಿಟ್ಟು ಹೊಗೆ ಹಾಕಿಸ್ಕೊಂಡ್ಬಿಟ್ಟಿದೆ. ಬಟ್ ಅಷ್ಟೊಂದು ಮಳೆ ಅಂತ ಫಸ್ಟ್ ಮಳೆನೇ ಈ ಥರ ಇತ್ತು ಅಂತ ಹೇಳಿದರೆ ಹೇಗಿತ್ತು ಅಂತ ಹೇಳಿದರೆ ಆ ಟೈಮ್ನಲ್ಲಿ ತುಂಬ ಮಳೆ ಇತ್ತು. ಬಟ್ ಅಲ್ಲಿ ಆವಾಗಲೇ ಒಂದು ಆಂಬ್ಯುಲೆನ್ಸ್ ಕೂಡ ಬರ್ತಿತ್ತು. ಬಟ್ ಆ ಡ್ರೈವರಿಗೆ ಒಂದು ಸರಿ ಕೊಡಲೇಬೇಕು. ಯಾವುದೋ ಸಾಹಸ ಅಂತಲ್ಲ, ಧೈರ್ಯ ಮಾಡಿ ಹೋಗಿದ್ದಾನೆ ಅಂತ ಹೇಳಿದರೆ ಬಟ್ ಪಾಸ್ ಮಾಡ್ಕೊಂಡು ಹೋಗಿದ್ದಾನೆ. ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಹೋಗಿದ್ದಾನೆ ಅಂತೇಳಿ. ಬಟ್ ಟ್ರಾಫಿಕ್ ಅಂತೂ ಟ್ರಾಫಿಕ್ ಆಗೋಗ್ಬಿಟ್ಟಿತ್ತು. ಆ ಮಳೆಗೆ ಎಷ್ಟು ವೆಹಿಕಲ್ ಬಾಕಿ ಆಗಿದೆ, ಎಷ್ಟು ಬ್ಲಾಕ್ ಆಗಿದೆ ಅಂತ ಹೇಳಿದರೆ ಆ ಟ್ರಾಫಿಕ್ ಕ್ಲಿಯರ್ ಮಾಡೋದೇ ತುಂಬ ಹೊತ್ತಾಗ್ಬಿಟ್ಟಿದೆ. ಜನ ಎಲ್ಲ ಸೈಡಲ್ಲಿ ನಿಂತ್ಕೊಂಡು ಗಾಡಿನೆಲ್ಲ ಅಡ್ಡ ತೆಗಿಟ್ರೆ ಆಮೇಲೆ ಪಾರ್ಕಿಂಗ್ ಆಗದೆ ಇರುತ್ತೆ. ನೋಡಿ ಏನೇನೋ ಆಗೋಗ್ಬಿಟ್ಟಿದೆ. ಬಟ್ ತುಂಬ ಭಯ ಆಗಿತ್ತು ಮಾತ್ರ ನನಗೆ ಅವತ್ತು. ಬಟ್ ಏನೋ ಒಂದು ಧೈರ್ಯ ಮಾಡ್ಕೊಂಡು ಹೋಗಿದ್ದೀನಿ. ಯಾಕೆಂದರೆ ಎಲ್ಲಿ ಮಳೆ ಬರುತ್ತೆ, ಎಲ್ಲಿ ನೀರು ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ. ಆ ಥರ ಇದೆ ಅಲ್ಲಿ. ಬಂದ್ಬಿಡ್ತಲ್ಲ ಕಾರ್ ಒಬ್ಬ ಏನು ಗೊತ್ತಾ, ಕೆಸರು ತುಂಬಿಕೊಂಡಿದೆ ಫುಲ್ಲು. ಫುಲ್ಲಾಗಿದೆ. ಫೈನಲ್ ಆಗಿ ನಾನು ಸ್ಟೇ ಆಗಿದ್ದು ಬಿಡದಿನಲ್ಲಿ. ನಮ್ಮ ಫ್ರೆಂಡ್ ಇದ್ದಾರೆ ನಾಗಣ್ಣ ಅಂತೇಳಿ. ನಾನು ಬ್ಯಾಂಗ್ಳೂರು ಬರ್ತಾಯಿದ್ದರೆ ಆಲ್ಮೋಸ್ಟ್ ನಾನು ಬಿಡದಿನಲ್ಲಿ ಸ್ಟೇ ಆಗ್ತೀನಿ ನಾಗಣ್ಣನ ಅವ್ರ ಮನೆಯಲ್ಲಿ. ಆ್ಯಂಡ್ ನನಗೆ ಟೋಟಲಿ ಅವತ್ತಿನ ದಿವಸ ನಾನು ಟ್ರಾವೆಲ್ ಮಾಡಿರೋ ಇಂಟೆನ್ಷನ್ ಏನಪ್ಪ ಅಂತ ಹೇಳಿದರೆ ನನಗೆ ಕಂಪನಿ ಮೀಟಿಂಗ್ ಇತ್ತು ಬ್ಯಾಂಗ್ಳೂರಿನಲ್ಲಿ. ಅದಕ್ಕೋಸ್ಕರ ನಾನು ಬೈಕ್ನಲ್ಲಿ ನಾನು ಬಂದಿರುವಂಥದ್ದು. ಕಂಪನಿ ಮೀಟಿಂಗ್ 1 ಡೇ ಫುಲ್ ಇರುತ್ತೆ ನನಗೆ ಬ್ಯಾಂಗ್ಳೂರಿಗೆ ಬಂದರೆ ಅಂತೂ. ಆ್ಯಂಡ್ ಅದೇ ದಿವಸ ನಾನು ಏನಾಗಿದೆ ಅಂತ ಹೇಳಿದರೆ ನನ್ನ ಕಸಿನ್ ಬ್ರದರ್ ಮನೆ ಇದೆ ವಿಜಯನಗರದಲ್ಲಿ, ಅಲ್ಲಿ ಸ್ಟೇ ಆಗಿಬಿಟ್ಟು ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಹೋಗಿದ್ದೆ ನಾನು ರಿಟರ್ನ್ ಮಂಗಳೂರು ಟ್ರಾವೆಲ್ ಜರ್ನಿ ಸ್ಟಾರ್ಟ್ ಆಗಿತ್ತು. ಬಟ್ ಅವತ್ತಿನ ದಿವಸ ಏನಪ್ಪ ಅಂತ ಹೇಳಿದರೆ ಈ ವಿಡಿಯೋ ತುಂಬ ಟೈಮ್ ಆಗಿತ್ತು ನಾನು ಮಾಡಿ. ಬಟ್ ಈ ವಿಡಿಯೋನ ನಾನು ಇವಾಗ ಹಾಕ್ತಿರೋವಂಥದ್ದು. ಅವತ್ತೇನಿತ್ತು ಅಂತ ಹೇಳಿದರೆ ಸೆಂಟ್ರಲ್ ಇಲೆಕ್ಷನ್ ಏನಾಗಿತ್ತು ಅದರ ರಿಸಲ್ಟ್ ಕೂಡ ಆಗಿತ್ತು. ಅದೇ ಇದನ್ನ ಕೂಡ ನಾನು ನೋಡ್ಕೊಂಡು ಹೋಗ್ತಾ ಇದ್ದೆ. ಟೋಟಲಿ ಈ ಲಾಗ್ ಬಂದುಬಿಟ್ಟು ನನ್ನ ಜರ್ನಿ ಎಲ್ಲಿಂದ ಸ್ಟಾರ್ಟ್ ಆಗಿದೆ, ಮಂಗಳೂರಿಂದ ಮೈಸೂರು, ಮೈಸೂರಿಂದ ಬೆಂಗಳೂರು, ಆಮೇಲೆ ಮೀಟಿಂಗ್, ಆಮೇಲೆ ಕಸಿನ್ ಬ್ರದರ್ ಸ್ಟೇ ಆಗಿ ಇವಾಗ ರಿಟರ್ನ್ ಮಂಗಳೂರಿಗೆ ಅಂದರೆ ಹಾಸನಾಗಿ ಹೋಗ್ತಾ ಇರೋಂಥದ್ದು. ಹಾಸನ ಟು ಸಕಲೇಶ್ಪುರ, ಆಮೇಲೆ ನಮ್ಮದು ಕರ್ನಾಟಕ ರೋಡ್ ರಿಟರ್ನ್ ಮಂಗಳೂರಿಗೆ. ಸೊ ಟೋಟಲಿ ಅವತ್ತಿನ ದಿವಸ ಮಳೆ ಅದು ಇದು ಅಂತೇಳಿ ತುಂಬ ಚಾಲೆಂಜ್ ಇತ್ತು. ಟ್ರಾವೆಲ್ ಒಂದು ಎಕ್ಸ್ಪೀರಿಯೆನ್ಸ್, ತುಂಬ ಖುಷಿಯಾಗುತ್ತೆ. ಅದರಲ್ಲೂ ಸೋಲೋ ಟ್ರಿಪ್ ಅಂತ ಹೋಗೋದು ತುಂಬ ಜಾಲಿ ಇರುತ್ತೆ. ಯಾಕೆಂದರೆ ಒಬ್ಬನೇ ಹೋಗ್ತಾ ಇರೋವಂಥದ್ದು ಖುಷಿಯಾಗುತ್ತೆ. ಒಂದು ಅಲ್ಲಿ ಬೇಕಾದರೂ ನಮಗೆ ನಿಲ್ಲಿಸ್ಬೋದು, ಹೋಗ್ಬೋದು, ಬರ್ಬೋದು ಎಲ್ಲನೂ ಕೂಡ. ಬಟ್ ಈ ಥರ ಎಲ್ರಿಗೂ ಮಾಡೋಕ್ಕಾಗುತ್ತೆ ಇಲ್ಲ ಅಂತ ಗೊತ್ತಿಲ್ಲ. ಬಟ್ ನನಗೊಂದು ಆಪ್ಷನ್ ಆಗಿ ಸಿಗ್ತಾ ಇದೆ. ಬಟ್ ನಾನು ಮಾಡ್ತಾ ಇದ್ದೀನಿ. ಸೊ ವೀಡಿಯೋಸ್ ಅಂತೂ ನಾನು ಹಾಕ್ತಾ ಇರ್ತೀನಿ. ನೆಕ್ಸ್ಟ್ ಯೂಟ್ಯೂಬ್ನಲ್ಲಂತೂ ಬರ್ತಾ ಇರುತ್ತೆ. ಆ್ಯಂಡ್ ಆಲ್ಮೋಸ್ಟು ನಮ್ಮ ಯೂಟ್ಯೂಬ್ನ ಚಾನಲ್ನ ಫಾಲೋ ಮಾಡ್ತಾಯಿರಿ, ಲೈಕ್ ಮಾಡ್ತಾಯಿರಿ, ಕಮೆಂಟ್ ಕೂಡ ಮಾಡ್ತಾಯಿರಿ, ಹಾಗೆಯೇ ಶೇರ್ ಮಾಡ್ತಾಯಿರಿ, ಸಪೋರ್ಟ್ ಕೂಡ ಮಾಡಿ. ಯಾಕೆಂತೇಳಿದರೆ ವೀಡಿಯೋ ಮಾಡೋಂಥದ್ದೇ ನಾವು ಅದಕ್ಕೋಸ್ಕರ. ಎಂಥ ಅವಸ್ಥೆಪ್ಪ ಕಲ್ಲಡ್ಕ ರೋಡು. ಇಲ್ಲಿ ಶಿರಾಡಿಘಟ್ಟಿಂದ ಮಾಲಿ ತನಕಂತೂ ಕೇಳಬೇಕಂತಲೇ ಇಲ್ಲ. ಜಾಕೆಟ್ ಎಲ್ಲ ಹಿಂಗಾಗಿ ಹೋಗಿದೆ. ರೈನ್ ಕೋಟ್ ನೋಡಿ ಎಷ್ಟು ಚೆನ್ನಾಗಾಗಿದೆ. ವೈಟ್ ಚಪ್ಪಲಿತ್ತು, ಹೇಗಂತ ಕೇಳಬೇಕಂತಿಲ್ಲ. ಬೈಕ್ ನೋಡಿ, ಆಫ್ ರೋಡ್ ಗಾಡಿ ಅಂದರೆ ಆಫ್ ರೋಡ್ ಗಾಡಿ, ಹೊಸ ಗಾಡಿ ಹಿಂಗಾಗಿದೆ. ಬೈಕಿದೆ ಅವಸ್ಥೆ ನೋಡಿ, ಕೆಸರು ಹೆಂಗಿದೆ.
ಹೇಳಲಿಕ್ಕೆ ಸರ್, ಹೊಸ ಗಾಡಿ ಅಂತ ಯಾರು ಹೇಳಲಿಕ್ಕಿಲ್ಲ, ಹಂಗಾಗಿದೆ, ಆ ಥರ ಆಗಿಬಿಟ್ಟಿದೆ ಗಾಡಿ.